ಅಲ್ಲೋ, ಲೇಸ್ ಕಂಪ್ನಿ ಮಿಂಟ್ರಿ ಮ್ಯಾನೇಜರ್ ಮಾತಾಡ್ತಾ ಇರೋದು? ಹೌದು, ನಾನೇ ಮ್ಯಾನೇಜರ್ ಮಾತಾಡ್ತಾ ಇರೋದು. ಏನ್ ಸಮಸ್ಯೆ ನಿಮ್ದು? ಸಮಸ್ಯೆ ಅಂತೆ ಸಮಸ್ಯೆ. ನೀನ್ ಅತ್ತನ್ ಬೇವರ್ಸಿ ಕುಡಿಬೇಕಾದ್ರೆ ನೆಚ್ಕೊಳಕ್ಕೆ ಏನಾದ್ರು ಇರ್ಲಿ ಅಂತ ನಿನ್ ಚಿಪ್ಸ್ ಪ್ಯಾಕೆಟ್ ತಗೊಂಡ್ಬಂದೆ. ಬರೀ 2 ಚಿಪ್ಸ್ ಕೊಂಡು ತಿಂದಿರೋದ್ ನಾನು. ಪೂರ್ತಿ ಪ್ಯಾಕೆಟ್ ಖಾಲಿ ಆಗೋಯ್ತು. ಲೌಡೆ ಇನ್ನೂ ಅರ್ಧ ಎಣ್ಣೆ ಮಿಕ್ಕಿದೆ. ಹೆಂಗ್ ಹೊಡಿಲಿ ನಾನು ಅದನ್ನ? ಸಾರಿ ಸರ್, ಅದ್ರಲ್ಲಿ ಗಾಳಿ ತುಂಬ್ಲಿಲ್ಲ ಅಂದ್ರೆ ಚಿಪ್ಸ್ ಹಾಳಾಗೋಗ್ಬಿಡುತ್ತೆ. ಮಿಂಡ್ರುಗುಳ್ದೋನೆ, ನಾನ್ ತಿಗ್ದಲ್ಲೂ ಅಷ್ಟು ಗಾಳಿ ಬರಲ್ಲ, ಅಷ್ಟು ಗಾಳಿ ತುಂಬಿಸಿಟ್ಟಿದ್ಯಾ ನೀನು. ಸರ್, ನೀವೇನೇ ಅನ್ನಿ ನಾವು ಅದಕ್ಕೆ ಗಾಳಿ ತುಂಬಿಸ್ಲೇಬೇಕು ಸರ್. ನಿನ್ಗೆ ಗಾಳಿ ತುಂಬಿಸ್ಲೇಬೇಕು ಅನ್ನೋ ತರ ಇದ್ರೆ ನೀನ್ ತಿಗ್ದಲ್ಲಿ ತೋರಿಸ್ಕೊ. ಇನ್ಮೇಲಿಂದ 1-2 ಚಿಪ್ಸ್ ಎಕ್ಸ್ಟ್ರಾ ಹಾಕು. ಮಿಂಡ್ರುಗುಳ್ದೋನೆ ಫೋನ್ ಇಡಲ್ಲ. ಲೌಡೆ, ಕುಡಿಯೋರ್ ಕಷ್ಟ ನಿನಗೇನ್ ಗೊತ್ತು? ಹುಡುಕರ ಕಷ್ಟಗಳು 111. ಸರ್, ನಾನು ಇವತ್ತು ಕೆಲ್ಸಕ್ಕೆ ಬರ್ತಾ ಇಲ್ಲ. ನನಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ. ಬಟ್ ನೀವೆಂತಲೇ ಕೇಳಿಸ್ಕೋಬೇಡಿ ಸರ್. ಪ್ರೂಫ್ ಅಂತ ಗ್ರೂಪ್ ಅಲ್ಲಿ ಫೋಟೋ ಹಿಡ್ದಾಕ್ತೀನಿ. ಬರೀಬೇಡ, ಫೋಟೋ ಹಿಡ್ದಾಕೋ. ಅದಿರ್ಲಿ, ಏನಾಗಿದೆ ನಿನ್ಗೆ? ಆ ತರ ಏನು ಇಲ್ಲ ಸರ್. ತಿಗ್ದಲ್ಲಿ 1-2 ಮೊಳಕೆ ಆಗಿದೆ. ಅದನ್ನ ಡಾಕ್ಟರ್ ಪೈಲ್ಸ್ ಅಂತ ಅಂದಿದ್ದಾರೆ. ನೀವು ತಲೆ ಕೆಡಿಸ್ಕೋಬೇಡಿ, ಫೋಟೋ ಮಾತ್ರ ಪಕ್ಕ ಹಿಡ್ದಾಕ್ತೀನಿ. ಏಯ್ ಫೋಟೋ ಏನ್ ಕಳಿಸ್ಬಿಡಕಣ? ನೋಡೆ, ಇಲ್ಲ ಸರ್, ನಾನ್ ಕಳಿಸ್ಲೇಬೇಕು. ಬೇಡ ಕಣ ನವೀನ್, ಪ್ಲೀಸ್ ಕಣ. ನಾನ್ ರಜಾ ತಗೊಂಡಾಗೆಲ್ಲ ಪ್ರೂಫ್ ಕೇಳ್ತಿರ್ತಾನೆ ಮಿಂಡ್ರುಗುಳ್ದೋನೆ. ಇವಾಗ ತಗೋ, ಕಳಿಸ್ತೀನಿ, ನೋಡ್ಕೋ. ತಿಕ್ಕಾನ ವೈಡ್ ಆಂಗಲ್ ಇದ್ದು ಝೂಮ್ ಆಗಿ ಫೋಟೋ ಹಿಡ್ ಕಳಿಸ್ತೀನಿ. ಅದೆಷ್ಟು ಬೇಕಾದ್ರೂ ನೋಡ್ಕೊಳ್ಳಿ. ನೀನ್ ಹಂಗೇನಾದ್ರು ಕಳ್ಸಿದ್ರೆ ನೀನ ಪಚಡಿ ಮಾಡ್ತೀನಿ. ಯಾವನ ಇವ್ನು ಮಿಂಡ್ರುಗುಳ್ದೋನ? HD ರಿಫರ್ಸ್ ಅಂತವನೆ. ನಾನೇ ಬರ್ಗಿಟ್ಟಿದ್ದೀನಿ, ನನಗಿಂತ ಬರ್ಗಿಟ್ಟವನೆ. ಮಚ, ಒಂದ್ ಮಾತಾಡ್ಬೇಕಾಗಿತ್ತು ನಿನಗೆ. ಹೇಳೋ ಮಚ, ನನ್ನ ಹತ್ರ ಏನೋ ಹೇಳೋಣ ಅಂದ್ರೆ ಏನೋ ಒಂಥರ ಅನ್ನಿಸ್ತಿದೆ. ಪರವಾಗಿಲ್ಲ, ಹೇಳೋ ಮಚ, ನಾನಿದ್ದೀನಿ. ಇಷ್ಟ ದಿನ ನಾನೇನಾದ್ರೂ ರೇಗ್ಸೋದ್ರಿಂದ ಬೇಜಾರಾಗಿದ್ರೆ ಬೇಜಾರ್ ಮಾಡ್ಕೊಳ್ಳೋಡೆ. ಯಾವನ್ ಬೇಡ ಅಂದವನು ಏನ್ ಕಿತ್ಕೋತೀಯ ನಂದು? ಅಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನ್ ಇಲ್ಲಿದ್ದೀರಾ ನೀನು? ಮಚ, ನನ್ನ ಕೆಲಸದಿಂದ ತೆಗ್ಬಿಟ್ರು ಮಚ. ಹೌದಾ? ಮತ್ತೆ ಇವಾಗ ಏನ್ ಮಾಡೋದು? ನೋಡ್ಕೊಳ್ಳೋಣ ಮಚ. ನನ್ಗಂತೂ ಕೆಲ್ಸನೇ ಸಿಕ್ತಲ್ಲ ಮಚ. ಅವಾಗ ಏನ್ ಮಾಡ್ತೇನೆ ನೋಡೆ? ನೋಡ್ಕೊಳ್ಳೋಣ ಮಚ. ನನ್ನ ಹತ್ರ ಕೆಲಸ ಇದೆ, ಬಟ್ ಪೇಮೆಂಟ್ ಕಮ್ಮಿ ಕೊಡ್ತಾ ಇದಾರೆ. ಬೋಳಿ ಮಕ್ಳು ಪೇಮೆಂಟ್ ಜಾಸ್ತಿ ಬರೋತರ ಏನ್ ಮಾಡ್ತಾರೆ? ಅದು ನೋಡ್ಕೊಳ್ಳೋಣ. ಮಿಂಡ್ರುಗುಟ್ಟಿದ್ದು EMIಗಳು ಬೇರೆ ತೀರಿಸ್ಬೇಕು ನಾನು. EMIಗಳು ಕಟ್ಕೊಳ್ಳೋಡೆ. ನೋಡ್ಕೊಳ್ಳೋಣ. ಅಂದು ಲೋನ್ ಗಜಾನೆ ಕೇಳ್ತೈತೆ. ಹೆಂಗ್ ಕೆರಿಸ್ತಾ ಅದೆಲ್ಲ? ಅದನ್ನು ನೋಡ್ಕೊಳ್ಳೋಣ. ಅನ್ಗೋ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಮಚ. ಮತ್ತೆ ದುಡ್ಡು ಹೆಂಗ್ ಕಟ್ತೀಯಾ? ನೋಡ್ಕೊಳ್ಳೋಣ. ಅಣ್ಣ, ಅಣ್ಣ, ಏನ್ ಬರು ನಿಂದು? ಏನಕ್ಕೆ ರೋಡ್ ಸೈಡ್ ಅಲ್ಲಿ ಬಂದ್ ಮಲ್ಕೊಂಡಿದ್ದೀರಾ ನೀವು? ನಿಮ್ಮಮ್ಮ ಹೇಳೋಗಿದ್ರು, ಈ ಬಿಸಿಲಲ್ಲಿ ಒಬ್ಬ ಮಫ್ಲರ್ ಹಾಕೊಂಡು ಮಿಂಡ್ರುಗುಡ್ದವ್ನ್ ಬರ್ತಾನೆ, ಅವನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡುವ ಅಂತ. ಅದಕ್ಕೆ ವೇಟ್ ಮಾಡ್ತಿದ್ದೆ. ಆ ಮಿಂಡ್ರುಗುಡ್ದವ್ನ್ ಬಂದಿದ ತಕ್ಷಣ ಮಾತಾಡ್ಕೊಂಡು ಹೋಗೋಣ ಅಂತ. ಎಲ್ಲೋಡೆ ಮರ್ಯಾದೆ ಕೊಡೋದ್ ಕಲಿ ಫಸ್ಟ್. ಗಂಟ್ಲ ತುಂಬಾ ಕುಡಿದ್ಬಿಡೋದು, ಆಮೇಲೆ ಇಲ್ಲಿ ಬಂದ್ ಬಾಯ್ ತುಂಬಾ ಮಾತಾಡೋದು. ಹೋಗ್ಲಿ, ಏನು ಕುಡಿತೀರಾ? ಯಾಕೆ ಕುಡಿತೀಯ ಅಂದ್ರೆ ಅವ್ರು ಮಾಡ್ತಾರೆ, ಅದಕ್ಕೆ ಕುಡಿತೀನಿ. ಲೌಡೆ ವಿಷ ಕೂಡ ಮಾಡ್ತಾರೆ, ಅದನ್ನೇ ಹೋಗಿ ಕುಡಿದ್ಬಿಡು. ಕೊತ್ತಂಬರಿ ಸೊಪ್ಪು ತಿಂತೀಯ ನೀನಾ? ತಿಂತೀನಿ. ಕಾಂಗ್ರೆಸ್ ಗಿಡನೂ ಸಿಗುತ್ತಪ್ಪ. ಕಾಂಗ್ರೆಸ್ ಗಿಡ ಹಾಕ್ತೀನಲ್ಲ ನೀನು. ಬೋಲಿ ಮಗನೆ, ಕಾಂಗ್ರೆಸ್ ಏನಾದ್ರು ತಿನ್ನೋ ಐಟಮ್ಮ? ವಿಷ ಏನಾದ್ರು ಕುಡಿಯೋ ಅಂತಾರ? ದಟ್ ಇಸ್ ನನ್ ಮಗನೆ. ಇವನ್ ನೀನ್ ಎಣ್ಣೆ ಹೊಡಿತಿದ್ಯಲ್ಲ, ಅದು ಕೂಡ ವಿಷಾನೇ ಕಣೋ. ಎಣ್ಣೆನ ಒಂದು ವಿಷಾನೇ ಕಣೋ. ಅರ್ಥ ಮಾಡ್ಕೊಳ್ಳೋ ದೇವರ್ಸಿ. ತಿಕಾಮುಚ್ಚಲೋಡೆ, ಎಣ್ಣೆಲಿರೋ ವಿಷಯಕ್ಕಿಂತ ಸಂಬಂಧಿಕರಲ್ಲಿರೋ ವಿಷಾನೇ ಜಾಸ್ತಿ. ಇಷ್ಟ ದಿನ ನಮ್ ಸಂಬಂಧಿಕರ ಜೊತೆ ಇದ್ದಾಗಲೇ ನಾನ್ ಸಾಯ್ಲಿಲ್ಲ. ಈ ಎಣ್ಣೆ ನನ್ ಲೋಡ ಸಾಯಿಸುತ್ತೆ. ತಿಕಾಮುಚ್ಕೊಂಡೆ ತಗೋ ಬೋಳೆ ಮಗನೆ. ಕುಡಿಯಕ್ಕಾದ್ರೂ ಬಿಡ ನೆಮ್ಮದಿಯಾಗಿ. ಹಲೋ, ಎಲೆಕ್ಟ್ರಿಷಿಯನ್ ಅವರಾ? ಹೇಳಿ ಸರ್, ಕರೆಂಟ್ ಯಾಕೋ ಕಟ್ ಮಾಡ್ದಲ್ಲ ಒಬ್ರೆ? ಸರ್, ಬಿಸಿಲು ತುಂಬಾ ಇದೆ ಸರ್, ಅದಕ್ಕೆ. ತುಂಬಾ ಬಿಸಿಲಿರೋದಕ್ಕೆ ನಾವು ಕೇಳ್ತಾ ಇರೋದು. ಏನ್ಗೋ ಕಟ್ ಮಾಡಿದೆ ಕರೆಂಟ್ ನಲ್ಲ ಅವಡೆ? ಮಿಂಡ್ರುಗುಡ್ದೋನೆ, ಬಿಸಿಲಿಂದ ಟ್ರಾನ್ಸ್ಫಾರ್ಮರ್ ಸುತ್ತಾಗಿರೋದು. ಅಲ್ಲೋ ನೋಡಿದ್ಮೇಲೆ ಕರೆಂಟ್ ಬರೋದು. ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುತ್ತಾದ್ರೆ ನಂದಿಲ್ಲೆಲ್ಲ ಸುತ್ತಾಗ್ತದೆ. ಟ್ರಾನ್ಸ್ಫಾರ್ಮರ್ ಏನು ಸುತ್ತಾಯ್ತು? ಅದೇನೋ ನಾನು ಹೇಳ್ಬಿಟ್ಟ ಸುತ್ತಾಯ್ತಾ? ಹೋಗಿ ಚೆಕ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಕರೆಂಟ್ ಬರುತ್ತೆ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟೊತ್ತ? ಅಮ್ಮಮ್ಮ ಅಂದ್ರೆ 1 ಅವರ್ ಆಗ್ಬೋದು. ಮುಚ್ಕೊಂಡ್ ವೇಟ್ ಮಾಡು. ಅಯ್ಯೋ ದರಿದ್ರು ನನ್ ಮಗನ, 1 ಅವರ್? ಆ ಬಿಸಿಲ ನಾನೇಂಗ್ ನಿದ್ದೆ ಮಾಡೋದು? ಒಂದ್ ಟವಲ್ ತಗೊಂಡು ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡ್ ಹೇಳ್ತೀನಿ. ಟವಲ್ನ ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಳಕ ದುಡ್ಡು ಕೊಡೋದು ನಾನು ನಿನ್ಗೆ? ಲೌಡೆ ಮಿಂಡ್ರುಗುಡ್ದೋನೆ, ನೀನ್ ದುಡ್ಡು ಕೊಟ್ಟೇನ್ ಕರೆಂಟ್ ನಮ್ಮ ಮೈ ಮೇಲೆ ಹಾಕೊಂಡ್ ಮಲ್ಕತ್ತೆ ಇಲ್ಲ ತಾನೆ? ಲೌಡೆ ಎಷ್ಟ್ ಮಾತಾಡ್ತೀಯ? ಆಫೀಸ್ ಹತ್ರ ಬಂದ್ 2 ಕಪಾಲಕ್ ಬಿಟ್ರೆ ತೆಗ್ದಿಂದ ಕರೆಂಟ್ ಬಂದ್ಬಿಡ್ಬೇಕು. ಬೇವಾಸಿ ನನ್ ಮಗನ. ಕರೆಕ್ಟ್ ಗುರು, ಈ ಬಯೋ ಎನರ್ಜಿನ ನಾವೆಲ್ಲ ಕಡೆ ಪ್ರಮೋಟ್ ಮಾಡೋಣ. ಇವಾಗ ಒಂದ್ ಕೆಲಸ ಮಾಡಿ, ನಿಮಗ್ ನೀವೇ ಹೊಡ್ಕೊಂಡು ತಿಗ್ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೋತಾ. ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ. ಅಯ್ಯೋ ಬೇವರ್ಸಿ ನನ್ ಮನೆ, ನೀನ್ ಹಾಕೊಂಡ್ ಬಿಡ್ತೀನಿ.